ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ರಾ? ಫ್ರೆಂಡ್ಸ್, ತಂದೆ ತಾಯಿಗಳ ನಂತರ ನಮ್ಮ ದೇಶದಲ್ಲಿ ಅಷ್ಟೊಂದು ಗೌರವ ಸಿಗೋದು ಅಂದರೆ ಅದು ಗುರುಗಳಿಗೆ ಮಾತ್ರ. ಏಕೆಂದರೆ ಅವರು ವಿದ್ಯಾರ್ಥಿಗಳನ್ನು ಒಳ್ಳೆ ಮಾರ್ಗದಲ್ಲಿ ನಡೆಸುವುದರ ಜೊತೆಗೆ ಅವರ ಉಜ್ವಲ ಭವಿಷ್ಯಕ್ಕಾಗಿ ಬುನಾದಿ ಹಾಕೋದರಲ್ಲಿ ಮುಖ್ಯ ಪಾತ್ರ ವಹಿಸ್ತಾರೆ. ಆದರೆ ಇಂತಹ ಟೀಚರ್ಸ್ಗಳಲ್ಲಿ ಕೆಲವರು ಮಾತ್ರ ವಿದ್ಯಾರ್ಥಿಗಳ ಜೊತೆಗೆ ಅಸಭ್ಯವಾಗಿ ಪ್ರವರ್ತಿಸುತ್ತಾ ಅವರ ಕಾಮ ಕೋರಿಕೆಗಳನ್ನು ತೀರಿಸ್ಕೊಳ್ಳಕ್ಕೆ ಅಂತ ತಪ್ಪು ಮಾರ್ಗಗಳನ್ನು ಹಿಡಿತಿದ್ದಾರೆ. ಅದೇ ರೀತಿ ಈಗ ನಾನು ಹೇಳುವ ಈ ಘಟನೆ ಬಗ್ಗೆ ಕೇಳಿದ್ರೆ ಮಾತ್ರ ಒಬ್ಬ ಟೀಚರ್ ಹೀಗೆ ಕೂಡ ಇರ್ತಾರ ಅಂತ ನೀವು ಕೂಡ ಆಶ್ಚರ್ಯ ಪಡ್ತೀರಾ. ಮಧ್ಯಪ್ರದೇಶದ ಭೋಪಾಲ್ನಲ್ಲಿ ಉದಯ್ ಪ್ರತಾಪ್ ಮತ್ತು ಮಾಯಾವತಿ ಅನ್ನೋ ದಂಪತಿಗಳು ಲೇಬರ್ ಕೆಲಸ ಮಾಡ್ತಾ ತಮ್ಮ ಜೀವನವನ್ನು ಸಾಗಿಸ್ತಾ ಇರ್ತಾರೆ. ಇನ್ನು ಇವರ ಅನ್ಯೋನ್ಯ ಸಂಸಾರಕ್ಕೆ ಗುರುತಾಗಿ ಇವರಿಗೆ 3 ಜನ ಹೆಣ್ಣು ಮಕ್ಕಳು ಇರ್ತಾರೆ. ಇವರಲ್ಲಿ 2ನೇ ಮಗಳೇ ಸುಪ್ರಿಯಾ. ಇನ್ನ ಈ ದಂಪತಿಗಳಿಗೆ ಓದು ಇಲ್ಲದ ಕಾರಣ ತಮ್ಮ 3 ಜನ ಹೆಣ್ಣು ಮಕ್ಕಳನ್ನು ಚೆನ್ನಾಗಿ ಓದಿಸಬೇಕು ಅಂತ ಅಂದ್ಕೊಳ್ತಾರೆ. ಇನ್ನು ಸುಪ್ರಿಯಾ ತನ್ನ BSc ಡಿಗ್ರಿನ ಕಂಪ್ಲೀಟ್ ಮಾಡಿಕೊಂಡು ತಾನು ಟೀಚರ್ ಆಗುವುದಾಗಿ ತನ್ನ ತಂದೆ ತಾಯಿಗಳ ಹತ್ರ ಹೇಳ್ತಾಳೆ. ಇದರಿಂದ ತಂದೆ ತಾಯಿಗಳು ಕೂಡ ತುಂಬಾ ಸಂತೋಷ ಪಟ್ಟು ಇದಕ್ಕೆ ಒಪ್ಪಿಕೊಳ್ತಾರೆ. ಇದರಿಂದ ಸುಪ್ರಿಯಾ ಕೂಡ ಟೀಚರ್ ಟ್ರೈನಿಂಗ್ಗೆ ಅಂತ ಬೇರೆ ಊರಿಗೆ ಹೋಗ್ತಾಳೆ. ಇನ್ನು ಮಗಳ ಟೀಚರ್ ಟ್ರೈನಿಂಗ್ ಕಂಪ್ಲೀಟ್ ಆಗಿದ ಕೂಡಲೇ ಮಗಳಿಗೆ ಮದುವೆ ಮಾಡಬೇಕು ಅಂತ ಸುಪ್ರಿಯಾಳ ತಂದೆ ತಾಯಿಗಳು ಹುಡುಗನನ್ನು ಹುಡುಕ್ತಿರ್ತಾರೆ. ಹೀಗೆ ಸುಪ್ರಿಯಾಳನ್ನು ನೋಡೋಕೆ ಬರೋ ಹುಡುಗರ ಹತ್ರ ಸುಪ್ರಿಯಾ ತನ್ನನ್ನು ಮದುವೆ ನಂತರ ಟೀಚರ್ ಕೆಲಸ ಮಾಡೋಕೆ ಪರ್ಮಿಷನ್ ಕೊಡ್ತೀನಿ ಅಂದ್ರೆ ಮಾತ್ರ ಮದುವೆ ಆಗುವುದಾಗಿ ಕಂಡೀಷನ್ ಇಡ್ತಾಳೆ. ಇದರಿಂದ ಬಹಳಷ್ಟು ಸಂಬಂಧಗಳು ಮದುವೆವರೆಗೂ ಬಂದು ಕ್ಯಾನ್ಸಲ್ ಆಗ್ತಿರ್ತವೆ. ಆದ್ರೆ ಹೀಗೆ ಬಂದವರಲ್ಲಿ ಉತ್ತರ ಪ್ರದೇಶದ ಅಯೋಧ್ಯೆಗೆ ಸೇರಿದ ಉಮೇಶ್ ವರ್ಮಾ ಗೌರ್ಮೆಂಟ್ ಎಂಪ್ಲಾಯ್ ಆಗಿದ್ದು ಮತ್ತು ಸುಪ್ರಿಯಾಳನ್ನು ಮದುವೆ ನಂತರ ಕೆಲಸ ಮಾಡುವುದಕ್ಕೆ ಬಿಡುವುದಾಗಿ ಹೇಳ್ತಾನೆ. ಇದರಿಂದ ಇವರಿಬ್ಬರಿಗೆ 2016ರಲ್ಲಿ ಗ್ರಾಂಡ್ ಆಗಿ ಮದುವೆ ಆಗುತ್ತೆ. ಹೀಗೆ ಮದುವೆ ನಂತರ ಗಂಡನ ಜೊತೆ ಅಯೋಧ್ಯೆಗೆ ಹೋದ ಸುಪ್ರಿಯಾ ಅಲ್ಲೇ ಗೌರ್ಮೆಂಟ್ ಟೀಚರ್ ಆಗಿ ಟ್ರೈ ಮಾಡ್ತಿರುವಾಗ ಗಂಡನ ರೆಕಮೆಂಡೇಶನ್ ನಿಂದ ಪ್ರೈಮರಿ ಟೀಚರ್ ಆಗಿ ಸುಪ್ರಿಯಾಗೆ ಗೌರ್ಮೆಂಟ್ ಜಾಬ್ ಸಿಗುತ್ತೆ. ಇದರಿಂದ ಗಂಡ ಹೆಂಡತಿ ಇಬ್ರು ಜಾಬ್ ಮಾಡ್ತಾ ತುಂಬಾ ಸಂತೋಷವಾಗಿ ಜೀವನ ಸಾಗಿಸ್ತಾ ಇರ್ತಾರೆ. ಹೀಗೆ ಕಾಲ ಸಾಗುತ್ತಾ 8 ವರ್ಷಗಳಾದ್ರೂ ಇವರಿಗೆ ಮಕ್ಕಳಾಗಲ್ಲ. ಇದರಿಂದ ಹಲವಾರು ಡಾಕ್ಟರ್ಸ್ ಗಳನ್ನು ಭೇಟಿಯಾಗಿ ಟ್ರೀಟ್ಮೆಂಟ್ ಕೂಡ ತಗೋತಾರೆ. ಸುಪ್ರಿಯಾ ಮ್ಯಾಥ್ಸ್ ಟೀಚರ್ ಆಗಿರೋದ್ರಿಂದ ಮನೆಯ ಸುತ್ತಮುತ್ತಲಿನ ಕೆಲವು ಮಕ್ಕಳು ಸುಪ್ರಿಯಾಳ ಹತ್ರ ಟ್ಯೂಷನ್ಗೆ ಅಂತ ಬರ್ತಿರ್ತಾರೆ. ಇನ್ನ ಇದನ್ನು ತಿಳಿದ 10th ಕ್ಲಾಸ್ನ ವರುಣ್ ಅನ್ನೋ ಯುವಕ ತಾನು ಮ್ಯಾಥ್ಸ್ ನಲ್ಲಿ ತುಂಬಾ ವೀಕ್ ಇರೋದ್ರಿಂದ ಈ ಬಾರಿ ಹೇಗಾದ್ರೂ ಮಾಡಿ 10th ಪಾಸ್ ಆಗ್ಬೇಕು ಅಂತ ಸುಪ್ರಿಯಾಳ ಹತ್ರ ಟ್ಯೂಷನ್ಗೆ ಅಂತ ಬರ್ತಾನೆ. ಇನ್ನು ವರುಣ್ ಆ ಏರಿಯಾದಲ್ಲಿ ರಿಚ್ ಫ್ಯಾಮಿಲಿ ಹುಡುಗ ಆಗಿರೋದ್ರಿಂದ ಟ್ಯೂಷನ್ ಫೀಸ್ ಕೂಡ ಹೆಚ್ಚು ತಗೋಬಹುದು ಅಂತ ಸುಪ್ರಿಯಾ ಇದಕ್ಕೆ ಒಪ್ಕೊಳ್ತಾಳೆ. ಹೀಗೆ ಕೆಲವು ದಿನಗಳ ನಂತರ ವರುಣ್ ಸುಪ್ರಿಯಾಳ ಹತ್ರ ಟ್ಯೂಷನ್ಗೆ ಬರೋಕೆ ಸ್ಟಾರ್ಟ್ ಮಾಡ್ತಾನೆ. ವರುಣ್ ನೋಡಕ್ಕೆ ಹೈಟ್ ವೇಟ್ ಸ್ಮಾರ್ಟ್ ಆಗಿ ಇರೋದ್ರಿಂದ ಸುಪ್ರಿಯಾಳ ಕಣ್ಣು ವರುಣ್ ಮೇಲೆ ಬೀಳುತ್ತೆ. ಹೀಗೆ ಸಾಯಂಕಾಲ ಅಲ್ಲಿರೋ ಚಿಕ್ಕ ಮಕ್ಕಳಿಗೆಲ್ಲ ಟ್ಯೂಷನ್ ಹೇಳ್ತಾ ಮಾರ್ನಿಂಗ್ ತನ್ನ ಗಂಡ ಕೆಲಸಕ್ಕೆ ಹೋದಾಗ ಯಾರು ಇಲ್ಲದ ಸಮಯವನ್ನು ನೋಡ್ಕೊಂಡು ವರುಣ್ನ ಟ್ಯೂಷನ್ಗೆ ಅಂತ ಕರ್ಕೊಂಡು ಅವನ ಜೊತೆ ಒಳ್ಳೆ ಪರಿಚಯವನ್ನು ಮಾಡ್ಕೊಳ್ತಾಳೆ. ಇದರಿಂದ ಒಳ್ಳೆ ಕೋರಿಕೆಗಳು ಹುಟ್ಟುವ ಏಜ್ ನಲ್ಲಿದ್ದ ವರುಣ್ ಕೂಡ ಸುಪ್ರಿಯಾಳ ಜೊತೆ ಫುಲ್ ಕ್ಲೋಸ್ ಆಗಿ ಇವರಿಬ್ಬರು ಲೈಂಗಿಕವಾಗಿ ಕಲಿಯೋಕೆ ಸ್ಟಾರ್ಟ್ ಮಾಡ್ತಾರೆ. ಹೀಗೆ ಸುಪ್ರಿಯಾ ಡೈಲಿ ತನ್ನ ಗಂಡ ಕೆಲಸಕ್ಕೆ ಹೋದ ತಕ್ಷಣ ವರುಣ್ನ ಮನೆಗೆ ಕರೆಸ್ಕೊಂಡು ತನ್ನ ಕಾಮ ಕೋರಿಕೆಗಳನ್ನು ತೀರಿಸಿಕೊಂಡ ನಂತರನೇ ಸ್ಕೂಲ್ ಕೆಲಸಕ್ಕೆ ಅಂತ ಹೋಗ್ತಿರ್ತಾಳೆ. ಇನ್ನು ಒಂದೊಂದ್ಸಾರಿ ಸುಪ್ರಿಯಾಳ ಮನೆಗೆ ಯಾರಾದ್ರೂ ರಿಲೇಷನ್ಸ್ ಬಂದಾಗ ಇಲ್ಲ ಅವರ ಅತ್ತೆ ಮಾವ ಬಂದಾಗ ಟ್ಯೂಷನ್ ಹೇಳೋ ನೆಪದಲ್ಲಿ ಸುಪ್ರಿಯಾನೇ ವರುಣ್ ಮನೆಗೆ ಹೋಗ್ತಿದ್ಲು. ಇನ್ನು ಸುಪ್ರಿಯಾಳ ಗಂಡ ಕೂಡ ಬೆಳಗ್ಗೆ 8 ಗಂಟೆಗೆ ಕೆಲಸಕ್ಕೆ ಹೋದ್ರೆ ಒಂದೇ ಬಾರಿ ಸಾಯಂಕಾಲ 6 ಗಂಟೆಗೆ ಮನೆಗೆ ಬರ್ತಿದ್ದ. ಇದರಿಂದ ಮನೆಯಲ್ಲಿ ಏನು ನಡೀತಿದೆ ಅಂತ ಸುಪ್ರಿಯಾಳ ಗಂಡ ಜಾಸ್ತಿ ತಲೆ ಕೆಡಿಸ್ಕೊಳ್ತಿರ್ಲಿಲ್ಲ. ಹೀಗೆ ವರುಣ್ 10th ಪಾಸ್ ಆಗಿ ಇಂಟರ್ ಫಸ್ಟ್ ಇಯರ್ ಜಾಯಿನ್ ಆದ್ರೂ ಕೂಡ ಸುಪ್ರಿಯಾ ವರುಣ್ಗೆ ಕಾಲ್ ಮಾಡಿ ತನ್ನ ಹತ್ರ ಟ್ಯೂಷನ್ ಬರೋಕೆ ಅಂತ ಕೇಳ್ತಿರ್ತಾಳೆ. ಆದ್ರೆ ವರುಣ್ ಮಾತ್ರ ತನ್ನ ಕ್ಲಾಸ್ಮೇಟ್ ಆದ ಸ್ನೇಹಾಳ ಜೊತೆ ಲವ್ ನಲ್ಲಿ ಬಿದ್ದಿರ್ತಾನೆ. ಯಾವಾಗ ವರುಣ್ಗೆ ಸ್ನೇಹಾಳ ಮೇಲೆ ಪ್ರೀತಿ ಜಾಸ್ತಿ ಆಗುತ್ತೋ ಆಗ ಸುಪ್ರಿಯಾಳ ಮೇಲೆ ವರುಣ್ಗೆ ಇಂಟ್ರೆಸ್ಟ್ ಕಮ್ಮಿ ಆಗುತ್ತಾ ಹೋಗುತ್ತೆ. ಆದ್ರೆ ಸುಪ್ರಿಯಾ ಮಾತ್ರ ವರುಣ್ನ ಬಿಟ್ಟಿರಲಾರದಷ್ಟು ಪ್ರೀತಿಯಲ್ಲಿ ಮುಳುಗೋಗಿರ್ತಾಳೆ. ಹಾಗೆ ವರುಣ್ನ ಎಂದಿಗೂ ಕಳ್ಕೋಬಾರ್ದು ಅಂತ ಯೋಚನೆ ಕೂಡ ಮಾಡ್ತಿರ್ತಾಳೆ. ಇದೇ ಕ್ರಮದಲ್ಲಿ ವರುಣ್ ಒಂದು ದಿನ ಟ್ಯೂಷನ್ಗೆ ಅಂತ ಬಂದು ಸ್ನೇಹಾಳ ಜೊತೆ ಚಾಟ್ ಮಾಡ್ತಿರುವಾಗ ಸುಪ್ರಿಯಾ ಅದನ್ನು ನೋಡಿ ವರುಣ್ ಫೋನ್ ನ ಕಿತ್ಕೊಂಡು ಚೆಕ್ ಮಾಡ್ತಾಳೆ. ಆಗ ವರುಣ್ ಮತ್ತು ಸ್ನೇಹಾಳ ಪ್ರೀತಿ ವಿಚಾರ ತಿಳಿದು ತುಂಬಾ ಕೋಪಗೊಂಡು ವರುಣ್ ಜೊತೆ ತುಂಬಾ ಜಗಳ ಬರ್ತಾಳೆ. ಆದ್ರೆ ವರುಣ್ ಮಾತ್ರ ನಾನು ಸ್ನೇಹಾಳನ್ನು ತುಂಬಾ ಇಷ್ಟಪಡ್ತಿದ್ದೀನಿ, ಪ್ಲೀಸ್ ಅರ್ಥ ಮಾಡ್ಕೋ ಅಂತ ಎಷ್ಟೇ ಹೇಳಿದ್ರು ಕೂಡ ಸುಪ್ರಿಯಾ ಕೇಳಲ್ಲ. ಇನ್ನ ಸ್ವಲ್ಪ ದಿನ ಬಿಟ್ಟು ಸುಪ್ರಿಯಾ ಪ್ರೆಗ್ನೆಂಟ್ ಆಗ್ತಾಳೆ. ಈ ಪ್ರೆಗ್ನೆಂಟ್ ಗೆ ವರುಣ್ ನೀನೇ ಕಾರಣ ಅಂತ ಹೇಳಿದ್ದಕ್ಕೆ ವರುಣ್ ಶಾಕ್ ಆಗ್ತಾನೆ. ಆದ್ರೆ ಈ ವಿಷಯ ತಿಳಿಯದ ಸುಪ್ರಿಯಾ ಗಂಡ ಮತ್ತು ಅವರ ಕುಟುಂಬದವರು ಸುಪ್ರಿಯಾ 8 ವರ್ಷಗಳ ನಂತರ ಪ್ರೆಗ್ನೆನ್ಸಿ ಆಗಿದ್ದರಿಂದ ತುಂಬಾ ಸಂತೋಷವಾಗಿರ್ತಾರೆ. ಆದ್ರೆ ಸುಪ್ರಿಯಾ ಮಾತ್ರ ತಾನು ಪ್ರೆಗ್ನೆಂಟ್ ಇದ್ರೂ ಕೂಡ ವರುಣ್ ಜೊತೆನೆ ಕಾಲ ಕಳಿಬೇಕು ಅಂತ ಆಸೆ ಪಡ್ತಿರ್ತಾಳೆ. ವರುಣ್ ಮಾತ್ರ ತಾನು ಪ್ರೀತಿಸಿದ ಹುಡುಗಿಯ ಜೊತೆ ಕಾಲ ಕಳೀತಾ ತುಂಬಾ ಸಂತೋಷವಾಗಿ ಇರ್ತಾನೆ. ಆದ್ರೆ ಒಂದು ದಿನ ಸುಪ್ರಿಯಾ ವರುಣ್ಗೆ ಕಾಲ್ ಮಾಡಿ ತಾನು ಕರೆದಾಗ್ಲೆಲ್ಲ ತನ್ನ ಹತ್ರ ಬಂದು ತನ್ನ ಕೋರಿಕೆಗಳನ್ನು ತೀರಿಸಬೇಕು, ಇಲ್ಲ ಅಂದ್ರೆ ನೀನು ಟ್ಯೂಷನ್ಗೆ ಬಂದಾಗ್ಲೆಲ್ಲ ನನಗೆ ನಿದ್ರೆ ಮಾತ್ರ ಕೊಟ್ಟು ಪ್ರೆಗ್ನೆನ್ಸಿ ಬರೋ ತರ ಮಾಡಿದ್ಯಾ ಅಂತ ಎಲ್ರಿಗೂ ಹೇಳ್ತೀನಿ ಅಂತ
ಸುಪ್ರಿಯಾ ವರುಣ್ಗೆ ಬ್ಲಾಕ್ ಮೇಲ್ ಮಾಡ್ತಾಳೆ. ಇದರಿಂದ ವರುಣ್ಗೆ ಏನ್ ಮಾಡ್ಬೇಕು ಅಂತ ಅರ್ಥ ಆಗಲ್ಲ. ಇನ್ನು ವರುಣ್ ತನಗೆ ಇಷ್ಟ ಇಲ್ದಿದ್ರು ಕೂಡ ಸುಪ್ರಿಯಾಳ ಕಾಮ ಕೋರಿಕೆಗಳನ್ನು ತೀರಿಸುತ್ತಾ ಅವಳಿಗೆ ಬೇಕಾಗಿದ್ದನ್ನು ಕೊಡಿಸುತ್ತಾ ಇರ್ತಾನೆ. ಹೀಗೆ ವರುಣ್ ಸುಪ್ರಿಯಾಳ ಆಸೆಗಳನ್ನು ತೀರ್ಸೋಕೆ ಅವನ ಗರ್ಲ್ ಫ್ರೆಂಡ್ ಹತ್ರ ಮಾತನಾಡೋದನ್ನು ಬಿಡ್ತಾನೆ. ಹಾಗೆ ಮನೆಯವರ ಹತ್ರ ಹಣ ಕೇಳೋದು ಇಲ್ಲ ಕಳ್ಳತನ ಮಾಡೋದನ್ನು ಕಲಿತಾನೆ. ಹೀಗೆ ದಿನೇ ದಿನೇ ಸುಪ್ರಿಯಾಳ ಟಾರ್ಚರ್ ಜಾಸ್ತಿ ಆಗ್ತಿರೋದ್ರಿಂದ ಒಂದು ದಿನ ವರುಣ್ಗೆ ಸುಪ್ರಿಯಾಳನ್ನು ಕೊಂದು ಬಿಡಬೇಕು ಅನ್ನೋ ಆಲೋಚನೆ ಬರುತ್ತೆ. ಸುಪ್ರಿಯಾ ಸತ್ರನೆ ತಾನು ತನಗೆ ಇಷ್ಟ ಬಂದಂಗೆ ಜೀವಿಸಬಹುದು, ಹಾಗೆ ತಾನು ಇಷ್ಟಪಟ್ಟ ಹುಡುಗಿಯ ಜೊತೆ ಸಂತೋಷವಾಗಿರಬಹುದು. ಇಲ್ಲಾಂದ್ರೆ ಸುಪ್ರಿಯಾ ತನಗೆ ಲೈಫ್ ಲಾಂಗ್ ಟಾರ್ಚರ್ ಮಾಡ್ತಾ ಹೀಗೆ ಬ್ಲಾಕ್ ಮೇಲ್ ಮಾಡ್ತಾನೆ ಇರ್ತಾಳೆ ಅಂತ ವರುಣ್ ತನ್ನ ಹತ್ರ ಒಂದು ಚಾಕುವನ್ನು ಇಟ್ಕೊಳ್ತಾನೆ. ಇನ್ನು ಸುಪ್ರಿಯಾಗೆ 5 ತಿಂಗಳು ತುಂಬಿದ್ದರಿಂದ ಸುಪ್ರಿಯಾಳ ಗಂಡ ಆಕೆಯನ್ನು ಜಾಬ್ ಬಿಡಿಸಿ ಮನೆಯಲ್ಲೇ ಇರಿಸಿ ಆಕೆಯನ್ನು ನೋಡ್ಕೊಳ್ಳೋಕೆ ಅಂತ ತನ್ನ ತಾಯಿಯನ್ನು ಆಕೆಯ ಜೊತೆಗೆ ತಂದು ಬಿಡ್ತಾನೆ. ಇನ್ನು ಸುಪ್ರಿಯಾಳ ಅತ್ತೆ ಯಾವಾಗಲೂ ಸುಪ್ರಿಯಾಳ ಜೊತೆಗೆ ಇರೋದ್ರಿಂದ ಸುಪ್ರಿಯಾ ವರುಣ್ನ ಮನೆಗೆ ಕರೆಸೋಕೆ ಸಾಧ್ಯವಾಗಲ್ಲ. ಆದರೆ ವರುಣ್ ಮಾತ್ರ ಸುಪ್ರಿಯಾ ಯಾವಾಗ ತನ್ನನ್ನು ಕರೀತಾಳೋ, ಯಾವಾಗ ಅವಳನ್ನು ಕೊಂದು ಮುಗಿಸಬೇಕು ಅಂತ ಕಾಯ್ತಾ ಇರ್ತಾನೆ. ಆದರೆ ಸ್ವಲ್ಪ ದಿನ ಬಿಟ್ಟು ಸುಪ್ರಿಯಾ ಗಂಡ ತನ್ನ ತಾಯಿಯನ್ನು ಹೊರಗಡೆ ಕರ್ಕೊಂಡು ಹೋಗ್ತಾನೆ. ಇನ್ನು ಇದೇ ಸಮಯಕ್ಕೋಸ್ಕರ ಕಾಯ್ತಿರೋ ಸುಪ್ರಿಯಾ ವರುಣ್ಗೆ ಕಾಲ್ ಮಾಡಿ ಮನೆಗೆ ಬರುವಂತೆ ಹೇಳ್ತಾಳೆ. ಇದರಿಂದ ವರುಣ್ ಕೂಡ ಇಮಿಡಿಯೇಟ್ ಆಗಿ ಮನೆಗೆ ಬರ್ತಾನೆ. ವರುಣ್ ಬಂದ ಕೂಡಲೇ ಸುಪ್ರಿಯಾ ತನ್ನ ಕೋರಿಕೆಗಳನ್ನು ತೀರಿಸು ಅಂತ ವರುಣ್ ಮೇಲೆ ಹೋಗ್ತಾಳೆ. ವರುಣ್ ಮಾತ್ರ ಇನ್ಮೇಲೆ ನನ್ನಿಂದ ಆಗಲ್ಲ, ನಮ್ಮ ರಿಲೇಶನ್ಶಿಪ್ ನ ಇಲ್ಲಿಗೆ ಸ್ಟಾಪ್ ಮಾಡೋಣ ಅಂತ ಹೇಳಿ ಇನ್ಮೇಲೆ ನೀನು ನಿನ್ನ ಫ್ಯಾಮಿಲಿ ಜೊತೆ ಹ್ಯಾಪಿಯಾಗಿರು, ನಾನು ಕೂಡ ನನ್ನ ಲೈಫ್ ಮೇಲೆ ಫೋಕಸ್ ಮಾಡ್ತೀನಿ ಅಂತ ಹೇಳ್ತಾನೆ. ಆದ್ರೆ ಸುಪ್ರಿಯಾ ಮಾತ್ರ ಇದಕ್ಕೆ ಒಪ್ಕೊಳ್ಳಲ್ಲ. ಒಂದ್ ವೇಳೆ ತನ್ನಿಂದ ದೂರವಾಗಕ್ಕೆ ನೋಡಿದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಡುವುದಾಗಿ ಸುಪ್ರಿಯಾ ವರುಣ್ಗೆ ಬ್ಲಾಕ್ ಮೇಲ್ ಮಾಡ್ತಾಳೆ. ಇದರಿಂದ ಕೋಪಗೊಂಡ ವರುಣ್ ಮಾತುಕತೆಗೆ ಇಳಿತಾನೆ. ಆನಂತರ ಈ ಮಾತುಕತೆ ಜಗಳವಾಗಿ ಸುಪ್ರಿಯಾ ಕೈಗೆ ಸಿಕ್ಕಿದ್ದನ್ನು ತಗೊಂಡು ವರುಣ್ ಮೇಲೆ ದಾಳಿ ಮಾಡ್ತಾಳೆ. ಇದರಿಂದ ಸಹನೆ ಕಳ್ಕೊಂಡ ವರುಣ್ ತನ್ನ ಹತ್ರ ಇರೋ ಚಾಕುವಿನಿಂದ ಸುಪ್ರಿಯಾಳ ಹೊಟ್ಟೆಗೆ ತಿವಿತಾನೆ. ಇದರಿಂದ ಸುಪ್ರಿಯಾಳ ಹೊಟ್ಟೆಯಲ್ಲಿದ್ದ ಪಿಂಡ ಹೊರಗಡೆ ಬಂದು ಸುಪ್ರಿಯಾ ಅಲ್ಲೇ ಪ್ರಾಣ ಬಿಡ್ತಾಳೆ. ಆ ನಂತರ ವರುಣ್ ಪೊಲೀಸರಿಗೆ ಸಿಗದಂತೆ ಸುಪ್ರಿಯಾಳ ಫೋನ್ ನಲ್ಲಿದ್ದ ತನ್ನ ಮೆಸೇಜ್ಗಳನ್ನೆಲ್ಲ ಡಿಲೀಟ್ ಮಾಡ್ತಾನೆ. ಹಾಗೆ ಸುಪ್ರಿಯಾಳ ಬೆಡ್ರೂಮ್ ನಲ್ಲಿದ್ದ ಲಾಕರ್ನ ಹೊಡೆದು ಹಾಕಿ ಅಲ್ಲಿದ್ದ 50,000 ಕ್ಯಾಶ್ ಒಡವೆಗಳನ್ನ ತಗೊಂಡು ಅಲ್ಲಿ ಕಳ್ಳತನ ಆಗಿರೋದಾಗಿ ಸೀನ್ ನ ಕ್ರಿಯೇಟ್ ಮಾಡಿ ಅಲ್ಲಿಂದ ಎಸ್ಕೇಪ್ ಆಗ್ತಾನೆ. ಇನ್ನ ಸ್ವಲ್ಪ ಹೊತ್ತು ಬಿಟ್ಟು ಹೊರಗಡೆ ಹೋಗಿದ್ದ ಸುಪ್ರಿಯಾಳ ಗಂಡ ಮನೆಗೆ ಬಂದು ನೋಡಿದಾಗ ಸುಪ್ರಿಯಾ ನೆಲದ ಮೇಲೆ ಬಿದ್ದಿರ್ತಾಳೆ. ಇದನ್ನು ನೋಡಿ ಸುಪ್ರಿಯಾಳ ಗಂಡ ತುಂಬಾ ಅಳುತ್ತಾ ಪೊಲೀಸರಿಗೆ ಇನ್ಫಾರ್ಮ್ ಮಾಡ್ತಾನೆ. ಇನ್ನ ಪೊಲೀಸರು ಕೂಡ ತಡ ಮಾಡದೆ ಘಟನಾ ಸ್ಥಳಕ್ಕೆ ಬಂದು ಎನ್ಕ್ವೈರಿ ಸ್ಟಾರ್ಟ್ ಮಾಡ್ತಾರೆ. ಒಬ್ಬ ಗವರ್ಮೆಂಟ್ ಟೀಚರ್, ಅದು ಕೂಡ ಒಬ್ಬ ಗರ್ಭಿಣಿಯನ್ನು ಈ ರೀತಿ ಮಾಡಿದವರನ್ನು ಕಠಿಣವಾಗಿ ಶಿಕ್ಷಿಸಬೇಕು ಅಂತ ಉಪಾಧ್ಯಾಯರ ಸಂಘಗಳು ಮತ್ತು ಮಹಿಳಾ ಸಂಘಗಳು ಹೋರಾಟಕ್ಕೆ ಇಳಿತಾರೆ. ಇನ್ನ ಈ ಸುದ್ದಿ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ವೈರಲ್ ಆಗಿದ್ದರಿಂದ ಉತ್ತರ ಪ್ರದೇಶದ ಸಿಎಂ ಯೋಗಿ ಆದಿತ್ಯನಾಥರು ಸ್ಪಂದಿಸಿ ಈ ಕೇಸ್ನ ಆದಷ್ಟು ಬೇಗ ಮುಗಿಸಬೇಕು ಅಂತ ಅಲ್ಲಿನ ಡಿಐಜಿ ಎಕೆ ಸಿಂಗ್ಗೆ ಆದೇಶಿಸುತ್ತಾರೆ. ಮೊದಲಿಗೆ ಪೊಲೀಸರು ಸುಪ್ರಿಯಾಳ ಗಂಡನನ್ನೇ ಅನುಮಾನಿಸಿ ಆತನನ್ನು ಕಸ್ಟಡಿಗೆ ತಗೋತಾರೆ. ಇದರಿಂದ ವರುಣ್ ತಾನು ಎಸ್ಕೇಪ್ ಆಗಿದ್ದಾನೆ ಅಂತ ತುಂಬಾ ಖುಷಿ ಪಡ್ತಾನೆ. ಆದ್ರೆ ಪೊಲೀಸರು ಒಂದು ತಿಂಗಳ ಹಿಂದಿನ ಪೂರ್ತಿ ಸಿಸಿಟಿವಿಗಳನ್ನು ಚೆಕ್ ಮಾಡಿದಾಗ ಗೊತ್ತಿಲ್ಲದ ವ್ಯಕ್ತಿ ಅಡ್ಡದಾರಿಯಿಂದ ಸುಪ್ರಿಯಾಳ ಮನೆಗೆ ಹೋಗ್ತಿರೋದು ಕಾಣುತ್ತೆ. ಅದರಲ್ಲಿ ಇರೋದು ಯಾರಂತ ಮುಖ ಸರಿಯಾಗಿ ಕಾಣಲ್ಲ. ಆದ್ರೆ ಆ ವ್ಯಕ್ತಿ ಹಾಕೊಂಡಿರೋ ಟಿ ಶರ್ಟ್ ನ ಆಧಾರವಾಗಿ ತಗೊಂಡು ಆ ಟಿ ಶರ್ಟ್ ನ ಲೋಕಲ್ ಶಾಪ್ಗಳಲ್ಲಿ ಅಮೆಜಾನ್ ಫ್ಲಿಪ್ಕಾರ್ಟ್ ನಲ್ಲಿ ವಿಚಾರಿಸುತ್ತಾ ಈ ಟಿ ಶರ್ಟ್ ನ ಯಾರಾದ್ರೂ ಆರ್ಡರ್ ಮಾಡಿದಾರಾ ಅಂತ ಎಂಕ್ವೈರಿ ಮಾಡ್ತಾರೆ. ಒಂದು ವಾರದ ನಂತರ ಫ್ಲಿಪ್ಕಾರ್ಟ್ ಟೀಮ್ ಸ್ಪಂದಿಸಿ ಅಯೋಧ್ಯೆಯಲ್ಲಿನ ಶ್ರೀರಾಮ್ಪುರ ಕಾಲೋನಿಯ ಒಬ್ಬ ವ್ಯಕ್ತಿ ಈ ಟಿ ಶರ್ಟ್ ನ ಆರ್ಡರ್ ಮಾಡಿರುವುದಾಗಿ ತಿಳಿಸಿ ಆತನ ಫೋನ್ ನಂಬರ್ ಮತ್ತು ಆತನ ಅಡ್ರೆಸ್ ನ ಪೊಲೀಸರಿಗೆ ತಿಳಿಸ್ತಾರೆ. ಪೊಲೀಸರು ಆ ನಂಬರ್ಗೆ ಕಾಲ್ ಮಾಡಿದಾಗ ಫೋನ್ ಸ್ವಿಚ್ ಆಫ್ ಬರುತ್ತೆ. ಇದರಿಂದ ಪೊಲೀಸರು ನೇರವಾಗಿ ಮನೆಗೆ ಹೋದಾಗ ಅಲ್ಲಿ ವರುಣ್ ಸಿಕ್ಕಿ ಬೀಳ್ತಾನೆ. ಇನ್ನು ಪೊಲೀಸರು ವರುಣ್ನ ಎಂಕ್ವೈರಿಗೆ ಅಂತ ಕರ್ಕೊಂಡು ಹೋಗಿ ಹಲವಾರು ಪ್ರಶ್ನೆಗಳನ್ನ ಕೇಳ್ತಾರೆ. ಇಲ್ಲಿ ವರುಣ್ ಸಮಾಧಾನ ಹೇಳುವಾಗ ಸ್ವಲ್ಪ ಬೆವರುವುದನ್ನು ನೋಡಿದ ಪೊಲೀಸರು ಸ್ವಲ್ಪ ಗಟ್ಟಿಯಾಗಿ ವಿಚಾರಿಸ್ತಾರೆ. ಆಗ ವರುಣ್ ನಡೆದಿದ್ದೆಲ್ಲ ಪೊಲೀಸರ ಮುಂದೆ ಹೇಳ್ತಾನೆ. ವರುಣ್ಗೆ ಮತ್ತು ಮ್ಯಾಥ್ಸ್ ಟೀಚರ್ಗೆ 2 ವರ್ಷಗಳಿಂದ ಅಕ್ರಮ ಸಂಬಂಧ ಇದೆ ಅಂತ ತಿಳಿದ ಕೂಡಲೇ ಅಲ್ಲಿದ್ದ ವರುಣ್ ಫ್ಯಾಮಿಲಿ ಮತ್ತು ಸುಪ್ರಿಯಾ ಫ್ಯಾಮಿಲಿ ತುಂಬಾ ಶಾಕ್ ಆಗ್ತಾರೆ. ಇನ್ನು ತಾನು ನಂಬಿದ ಹೆಂಡತಿ ತನಗೆ ಅಷ್ಟೊಂದು ಅನ್ಯಾಯ ಮಾಡಿದಕ್ಕಾಗಿ ಸುಪ್ರಿಯಾ ಗಂಡ ತುಂಬಾ ನೋವು ಪಡ್ತಾನೆ. ಇನ್ನು ಪೊಲೀಸರು 17 ವರ್ಷದ ವರುಣ್ನ ಅರೆಸ್ಟ್ ಮಾಡಿ ಜುವಿನಲ್ ಜಸ್ಟಿಸ್ ಬೋರ್ಡ್ ನಲ್ಲಿ ಹಾಜರುಪಡಿಸಿದಾಗ ಈತ ಮಾಡಿದ ತಪ್ಪು ಸಾಬೀತಾಗುತ್ತೆ. ಇದರಿಂದ ವರುಣ್ನ ಬಾಲ ಕೈದಿಯಾಗಿ ಜೈಲ್ಗೆ ಹಾಕ್ತಾರೆ. ಸೊ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಅಷ್ಟಕ್ಕೂ ಈ ಘಟನೆಯಲ್ಲಿ ತಪ್ಪು ಯಾರದು ಅಂತ ನಿಮ್ಮ ಅಭಿಪ್ರಾಯವನ್ನು ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ.